ನಮಸ್ಕಾರ ಸ್ನೇಹಿತರೆ. 2024ರ ರಿಸಲ್ಟ್ ಏನಾಗಿರಬಹುದು ಅಂತ ಕೌತುಕದಿಂದ ಇಡೀ ದೇಶ ಕಾಯ್ತಾ ಇರ್ತಕ್ಕಂತ ಸಮಯ ಇದು. ಎಲ್ಲ ಕ್ಷೇತ್ರಗಳಲ್ಲೂ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಬೆಂಗಳೂರು ಗ್ರಾಮಾಂತರದಂತಹ ಕ್ಷೇತ್ರ ಇದೆಯಲ್ಲ, ಹಾಟ್ ಸ್ಪಾಟ್ ಇದು. ಆ ಕಡೆ ಬಿಜೆಪಿಯಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಈ ಕಡೆ ಕಾಂಗ್ರೆಸ್ ನಿಂದ ಡಿ.ಕೆ. ಸುರೇಶ್ ಅವರು. ಇವರಿಬ್ಬರ ಕಾಳಗದಲ್ಲಿ ಯಾರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ಹಾಲಿ ಡಿ.ಸಿ.ಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಂತೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಮೀಕ್ಷೆಗಳನ್ನ ಮಾಡಿಸಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆತಂಕ ತಂದಿಡೋ ವಿಚಾರ ಏನಪ್ಪಾ ಅಂದ್ರೆ, ಅವರು ಮಾಡಿಸಿರ್ತಕ್ಕಂಥ ಎಲ್ಲ ಸರ್ವೆಗಳಲ್ಲೂ ಆಲ್ಮೋಸ್ಟ್ ಆಲ್ ಡಿ.ಕೆ. ಸುರೇಶ್ ಅವರಿಗೆ ಹಿನ್ನಡೆಯಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅಷ್ಟೇ ಯಾಕೆ, ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲೂ ಸಹ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಮುಂದೆ ಇದೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಡಿ.ಕೆ. ಸುರೇಶ್ ಅವರಿಗಿಂತ ಮುಂದಿದ್ದಾರೆ ಅಂತಾನೆ ರಿಪೋರ್ಟ್ ಕೊಡಲಾಗಿದೆ. ಅಷ್ಟೇ ಯಾಕೆ, ಕಾಂಗ್ರೆಸ್ನವರೇ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆನಲ್ಲೂ ಸಹ ಡಿ.ಕೆ. ಸುರೇಶ್ ಅವರಿಗೆ ಹಿನ್ನಡೆಯಾಗಿದೆ. ಅದಕ್ಕೆ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ ಅಂತ. ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸ್ವಂತ ತಮ್ಮನನ್ನೇ ಗೆಲ್ಲಿಸಿಕೊಂಡು ಬರಲಾಗದಿದ್ದರೆ ಅದು ನಿಜಕ್ಕೂ ಬಹುದೊಡ್ಡ ಹಿನ್ನಡೆಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದು ಬೇರೆ 2.5 ವರ್ಷದ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಅಲಿಖಿತ ಒಪ್ಪಂದ ಬೇರೆ ಹೈಕಮಾಂಡ್ ಲೆವೆಲ್ ನಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರನೇನಾದ್ರೂ ಸೋತಿದ್ದೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಜುಗರ ಆಗೋದಂತೂ ಗ್ಯಾರಂಟಿ. ಹೈಕಮಾಂಡ್ ಅವರು ಕೇಳಬಹುದು ಪ್ರಶ್ನೆ, ನಿಮ್ಮದೇ ಆದ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮ ತಮ್ಮನನ್ನು ಗೆಲ್ಲಿಸಿಕೊಂಡು ಬರ್ಲಿಲ್ಲ ನೀವು ಅನ್ನುವ ಪ್ರಶ್ನೆ ಸಹಜವಾಗಿ ಸಿಎಂ ಕುರ್ಚಿ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಡಿಮ್ಯಾಂಡ್ ಇಟ್ಟಾಗ ಬಂದೇ ಬರುತ್ತೆ. ಅದೇ ಡಿ.ಕೆ. ಶಿವಕುಮಾರ್ ಅವರೇನಾದ್ರೂ ಬೆಂಗಳೂರು ಗ್ರಾಮಾಂತರ ಗೆದ್ರು ಅಂದ್ರೆ ಆನೆ ಬಲ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಪಕ್ಷ ಬೆಂಗಳೂರು ಗ್ರಾಮಾಂತರನ ಸೋತ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನಾಗಿರಲಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಅವರು 24/7 ರಾಜಕೀಯ ಮಾಡೋರು. ಸೋಲೊಪ್ಪಿಕೊಳ್ಳೋ ಜಾಯಮಾನ ಅವರದ್ದಲ್ಲ. ಗೆಲ್ಲೋವರೆಗೂ ಅವರು ವಿರಮಿಸೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏನಾದ್ರು ತಮ್ಮ ಡಿ.ಕೆ. ಸುರೇಶ್ ಸೋತರೆ ಕಳೆದುಕೊಂಡಿರ್ತಕ್ಕಂಥ ವರ್ಚಸ್ನ ಮರಳಿ ಪಡೆಯೋದಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಅವರೇನಾದ್ರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನಾಗಿರಬಹುದು? ಇದು ಈಗ ಎಲ್ಲ ಕಡೆ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ವಿಚಾರ. ಡಿ.ಕೆ. ಶಿವಕುಮಾರ್ ಅವರ ಈ ಪ್ಲಾನ್ ಕೇಳಿದ್ರೆ ಗಾಬರಿ ಆಗುತ್ತೆ. ಇದು ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ಬುಡಕ್ಕೆ ಈಗ ಬಂದಿದೆ ಅಂದ್ರೆ ಯಾವುದೇ ತಪ್ಪಾಗ್ಲಿಕ್ಕಿಲ್ಲ. ಅದೇಗೆ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲೋದ್ರಿಂದ ಕುಮಾರಸ್ವಾಮಿ ಅವ್ರಿಗೆ ಹೇಗೆ ಅನಾನುಕೂಲ ಆಗುತ್ತೆ? ಇಲ್ಲೇ ಇರೋದು ಟ್ವಿಸ್ಟ್. ಡಿ.ಕೆ. ಸುರೇಶ್ ಅವರು ಏನಾದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲ್ತಾರೆ ಅಂತಕ್ಕಂಥ ವರದಿಗಳು ಇದೆ. ಫಲಿತಾಂಶ ಏನ್ ಬೇಕಾದ್ರೂ ಆಗಬಹುದು. ಅದೇ ರೀತಿ ಮಂಡ್ಯದಲ್ಲೂ ಸಹ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವಂತ ರಿಪೋರ್ಟ್ಗಳಿದೆ. ಆಗ ಎಚ್.ಡಿ. ಕುಮಾರಸ್ವಾಮಿ ಅವರು ಏನಾದ್ರು ಮಂಡ್ಯದಿಂದ ಗೆದ್ದಿದ್ದೇ ಆದ್ರೆ ಅವರು ಈಗ ಎಂ.ಎಲ್.ಎ ಆಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ಬೇಕಾಗುತ್ತೆ. ಆ ಕ್ಷೇತ್ರಕ್ಕೆ ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಡಿ.ಕೆ. ಸುರೇಶ್ ಅವರನ್ನ ಕಣಕ್ಕಿಳಿಸಬೇಕು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ. ಇದು ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್. ಹಾಗಾದ್ರೆ ಡಿ.ಕೆ. ಸುರೇಶ್ ಅವರಿಗೆ ಚನ್ನಪಟ್ಟಣ ಕ್ಷೇತ್ರ ಅಷ್ಟು ಸುಲಭವಾಗಿದೆಯಾ? ಬೆಂಗಳೂರು ಗ್ರಾಮಾಂತರದಿಂದ ಸೋತರೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಬಹುದಾ? ಗೆಲ್ತಾರಾ? ಇಲ್ಲಿ ಕಾಂಗ್ರೆಸ್ನವರ ಬಲ ಎಷ್ಟಿದೆ, ಬಿಜೆಪಿಯ ವೋಟ್ಗಳೆಷ್ಟಿವೆ ಮತ್ತು ಜೆಡಿಎಸ್ ನ ವೋಟ್ಗಳೆಷ್ಟಿವೆ, ಈ ಎಲ್ಲವನ್ನು ತಿಳಿದುಕೊಂಡ್ರೆ ಚನ್ನಪಟ್ಟಣ ಕ್ಷೇತ್ರ ಯಾರು ಗೆಲ್ಲಬಹುದು ಅನ್ನೋದು ಒಂದು ಅಂದಾಜು ನಮಗೆ ಸಿಕ್ಕೋಗ್ಬಿಡುತ್ತೆ. ಸದ್ಯ ಹಾಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಎಂ.ಎಲ್.ಎಗಳು ಇರೋದು ಕಾಂಗ್ರೆಸ್ಗೆ. ಸಹಜವಾಗಿ ಆ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಹಿಡಿತ ಹೊಂದಿದೆ. ಸ್ನೇಹಿತರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು 2018ರಲ್ಲಿ ಸ್ಪರ್ಧೆ ಮಾಡಿದ್ರು. ಆಗ ಬಹುಮತದಿಂದ ಗೆದ್ದು ಬಂದ್ರು. ಅಲ್ಲಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದವರು ಬಿಜೆಪಿಯ ಸಿ.ಪಿ. ಯೋಗೇಶ್ವರ್ ಅವರು. ಈ ಇಬ್ಬರ ಮಧ್ಯೆನೆ ಕಾಳಗ ನಡೀತು. ಅಲ್ಲಿ ತ್ರಿಕೋನ ಸ್ಪರ್ಧೆ ಇಲ್ಲವೇ ಇಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂದಿದ್ದು 93,000 ಓಟು. ಬಿಜೆಪಿಯಿಂದ ಸಿ.ಪಿ. ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರು. ಸುಮಾರು 81,000ದಷ್ಟು ಓಟ್ಗಳನ್ನ ಸಿ.ಪಿ. ಯೋಗೇಶ್ವರ್ ಅವರು ಪಡೆದಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ನ ಅಂದ್ರೆ ಕುಮಾರಸ್ವಾಮಿ ಅವರು ಮತ್ತು ಸಿ.ಪಿ. ಯೋಗೇಶ್ವರ್ ಅವರು ಪಡೆದಂತ ಓಟ್ಗಳನ್ನ ನಾವು ಒಟ್ಟು ಮಾಡಿದ್ರೆ
90% ಹೆಚ್ಚು ಓಟುಗಳು ಇವರಿಬ್ಬರೇ ಪಡೆದಿದ್ದಾರೆ. ಅಂದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೆ ಆದರೆ ಗೆಲುವು ಖಚಿತ. 2023ರಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದಂತ ಅಭ್ಯರ್ಥಿಗೆ ಸಿಕ್ಕಿದ್ದು ಕೇವಲ 15,000 ಓಟ್ ಮಾತ್ರ. ಹಾಗಾಗಿ ಹೇಳಿದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಒಂದಾಗಿ ಸ್ಪರ್ಧೆ ಕೊಟ್ರೆ ಕಾಂಗ್ರೆಸ್ನ ಸುಲಭವಾಗಿ ಮಣಿಸುತ್ತೆ. ನೀವು ಕೇಳ್ಬೋದು, ಯಾವ್ದೋ ಒಂದು ಚುನಾವಣೆ ಇಟ್ಕೊಂಡು ನೀವು ಈ ರೀತಿ ವರದಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. 2018ರಲ್ಲಿ ಆದಂತ ಎಲೆಕ್ಷನ್ ನಲ್ಲೂ ಸಹ ಹೆಚ್ಚು ಕಡಿಮೆ ಇದೇ ಕ್ಯಾಲ್ಕುಲೇಷನ್ ಕೂರುತ್ತೆ. 2018ರಲ್ಲಿ ಕುಮಾರಸ್ವಾಮಿ ಅವರಿಗೆ 88,000 ಓಟ್ಗಳು ಸಿಕ್ಕಿತ್ತು. ಸಿಪಿ ಯೋಗೇಶ್ವರ್ ಅವರಿಗೆ 66,500 ಓಟ್ಗಳು 2019ರಲ್ಲಿ ಬಂದಿತ್ತು. ಈಗಲೂ ಸಹ ಇಬ್ಬರು ತೆಗೆದುಕೊಂಡಂತ ಮತ ಪ್ರಮಾಣನ ನಾವು ಒಟ್ಟು ಮಾಡಿದ್ರೆ 90ಕ್ಕಿಂತ ಹೆಚ್ಚು ಬಿಜೆಪಿ ಮತ್ತು ಜೆಡಿಎಸ್ ನ ಓಟೇ ಆ ಕ್ಷೇತ್ರದಲ್ಲಿ ಇದೆ. 2013ರಲ್ಲೂ ಸಹ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರು. ಆಗ ಸಮಾಜವಾದಿ ಪಕ್ಷದಿಂದ, ಜೆಡಿಎಸ್ ನಿಂದ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಆಗ ಸಿಪಿ ಯೋಗೇಶ್ವರ್ ಅವರು ಸುಮಾರು 7,000 ಚಿಲ್ಡ್ರೆಯಷ್ಟು ಮತಗಳ ಅಂತರದಿಂದ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಆಗ ಕಾಂಗ್ರೆಸ್ನ ಅಭ್ಯರ್ಥಿ 8,000 ಚಿಲ್ಡ್ರೆಯಷ್ಟು ಮತಗಳನ್ನ ಮಾತ್ರ ಪಡೆದಿದ್ರು. ಹಾಗಾಗಿ ನಾನು ಹೇಳಿದ್ದು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಬಿಜೆಪಿಯ ಓಟ್ಗಳು ಮತ್ತು ಜೆಡಿಎಸ್ ನ ಓಟ್ಗಳು ಎರಡನ್ನೂ ಸೇರಿಸಿದರೆ, ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸುಲಭವಾಗಿ ಸೋಲಿಸಬಹುದು. ಇದರಿಂದ ನಮಗೆ ಗೊತ್ತಾಗೋ ಒಂದ್ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಜೆಡಿಎಸ್ ನ ಓಟ್ಗಳು ಮತ್ತು ಬಿಜೆಪಿಯ ಓಟ್ಗಳು ಖಂಡಿತವಾಗಿ ಇದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀರು ತಂದ ಭಗೀರಥ ಅಂತಕ್ಕಂತ ಹೆಸರು ಸಹ ಸಿಪಿ ಯೋಗೇಶ್ವರ್ ಅವರಿಗೆ ಇದೆ. ಒಳ್ಳೆ ಕೆಲಸಗಳನ್ನಂತೂ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. 2018 ಮತ್ತು 2023ರಲ್ಲಿ ಅವರು ಸೋತಿರಬಹುದು. ಸೋತಿರೋದಕ್ಕೆ ಕಾರಣ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರೋದು. ಸಹಜವಾಗಿ ಒಕ್ಕಲಿಗ ಸಮುದಾಯದ ದೊಡ್ಡ ಲೀಡರ್ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಬೇರೆ. ಅವರು ಗೆಲುವು ಅಷ್ಟೊಂದು ಚರ್ಚೆಯನ್ನೇನು ಹುಟ್ಟು ಹಾಕೋದಿಲ್ಲ. ಒಬ್ಬ ಸಮರ್ಥ ಅಭ್ಯರ್ಥಿಯ ವಿರುದ್ಧನೇ ಸಿಪಿ ಯೋಗೇಶ್ವರ್ ಅವರು ಸೋತಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಏನಾದ್ರೂ ನಡೆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಜಂಟಿ ಅಭ್ಯರ್ಥಿ ಯಾರಾಗಿರಬಹುದು? ಯಾಕಂದ್ರೆ ಇಲ್ಲಿ ಡಿ.ಕೆ. ಸುರೇಶ್ ಅವರೇನಾದ್ರೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ್ರೆ ಪ್ರಬಲ ಪೈಪೋಟಿ ಕೊಡೋದಂತೂ ಗ್ಯಾರಂಟಿ. ಅವರನ್ನು ಸೋಲಿಸಬೇಕು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಒಂದಾಗಲೇಬೇಕು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ ಸುಲಭವಾಗಿ ಬಿಟ್ಕೊಡ್ತಾರಾ? ಮೂಲಗಳು ಹೇಳುತ್ತೆ ಹೌದು ಅಂತ. ಇದಕ್ಕೆ ಕಾರಣನೂ ಇಲ್ಲದೆ ಇಲ್ಲ. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣರ ಸಿಡಿ ಪ್ರಕರಣ ಹೊರಗೆ ಬಂದಾದ ಮೇಲಂತೂ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ತಮ್ಮದೇ ಕುಟುಂಬದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನಾಗಿರ್ಬೋದು, ಅನಿತಾ ಕುಮಾರಸ್ವಾಮಿ ಅವ್ರನ್ನಾಗಿರ್ಬೋದು ನಿಲ್ಲಿಸೋದ್ರಿಂದ ತಪ್ಪು ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಇಷ್ಟೆಲ್ಲಾ ಪ್ರಕರಣಗಳ ಆದ ಮೇಲೂ ಸಹ ತಮ್ಮ ಕುಟುಂಬದವರಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಅಂತ ಜನರು ಕೋಪಗೊಳ್ಳಬಹುದು. ಹಾಗಾಗಿ ಕುಮಾರಸ್ವಾಮಿ ಅವರು ಅನಿವಾರ್ಯವಾಗಿ ಸಿಪಿ ಯೋಗೇಶ್ವರ್ ಅವರನ್ನು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಒಪ್ಪಬಹುದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರು ಸಿಎನ್ ಮಂಜುನಾಥ್ ಅವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ಎಲ್ಲ ಪಾಯಿಂಟ್ಗಳು ಪಾಸಿಟಿವ್ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಜಂಟಿ ಅಭ್ಯರ್ಥಿಯಾಗಿ, ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕರು ಯಾವುದೇ ಆಶ್ಚರ್ಯ ಇಲ್ಲ. ಆಗ ಇವರು ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರಿಗೆ ಪ್ರಬಲ ಪೈಪೋಟಿ ಒಡ್ಡೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಜಕ್ಕೂ ಡಿ.ಕೆ. ಸುರೇಶ್ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.